ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರದ ಸ್ವಾಗತ. ಸ್ನೇಹಿತರೆ, ಬಹಳ ಚಳಿ ಇದೆ ನೋಡಿ. ಇವತ್ತು 7:45 ಸಮಯ, ಆದರೆ ಚಳಿ ಬಹಳ ಇದೆ. ನಾನು ಮುಂಚೆ ಹೇಳಿದ ಹಾಗೆ ಬೆಂಗಳೂರಿನ ಚಳಿ ಅನುಭವಿಸಿದೆ. ಯಾಕಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರು ಈ ತಿಂಗಳುಗಳಲ್ಲಿ ಮುಂಗಾರು ಮಳೆಗಳು ಬರ್ತವೆ. ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಹಿಂಗಾರು ಮಳೆಗಳು ಬರ್ತವೆ. ಹಾಗಾಗಿ ಬೆಂಗಳೂರಿನಲ್ಲಿ ಅಂತರ್ಜಲ ಸಾಕಷ್ಟು ಇರ್ತಿತ್ತು 1980ರ ದಶಕದಲ್ಲಿ. ನಾನು ಬೆಂಗಳೂರಿಗೆ ಬಂದಾಗ ಓಪನ್ ಬಾವಿಗಳು ಇದ್ವು. ಬಾವಿಗಳಲ್ಲಿ ಬಿಂದಿಗೆಯಿಂದ ನಾವು ನೀರನ್ನು ಎತ್ತುವುದಾಗಿತ್ತು. ಆವಾಗ 35 ಲಕ್ಷ ಜನ, ಈಗ 140 ಲಕ್ಷ ಜನ ಬೆಂಗಳೂರಿನಲ್ಲಿ. ನೋಡಿ ಎಷ್ಟು ಪ್ರಕೃತಿಯ ಮೇಲೆ ಒತ್ತಡ ಬಿದ್ದಿದೆ ಅಂದರೆ, 140 ಜನರಿಗೆ ಇಲ್ಲಿ ಈ ಮಣ್ಣಿನ ಗುಣ, ನೀರಿನ ಗುಣ, ಹಾಗೆ ಈ ಕನ್ನಡದ ಉಸಿರು, ಕನ್ನಡ ನೆಲ, ಜಲ, ಉಸಿರು, ಈ ಥರದ ವಾತಾವರಣಗಳು ಇಲ್ಲಿ ಜನರನ್ನು ಬಹಳ ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಟಿದ್ದಾವೆ. ಹಾಗಾಗಿ ಇಂದಿನ ಈ ಒಂದು ದಿನ ಬಹಳ ತುಂಬ ಚೆನ್ನಾಗಿದೆ. ಯಾಕಂದರೆ ಇಂದಿನ ಈ ದಿನದಲ್ಲಿ, ಈ ಒಂದು ವಾತಾವರಣದಲ್ಲಿ ಮುಂಜಾನೆ ನಡಿಗೆ ಮಾಡೋದಕ್ಕೆ ಬಹಳ ಖುಷಿ ಆಗ್ತಿದೆ. ಸ್ನೇಹಿತರೆ, ನೋಡಿ, ಇಂಥ ಒಂದು ವಾತಾವರಣದಲ್ಲಿ ಬನ್ನಿ, ನೀವು ಕೂಡ ಈ ಒಂದು ಹವೆಯ ಆನಂದವನ್ನು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆ ನೋಡಿ, ಇಂದಿನ ಮುಂಜಾನೆಯ ಮಾತಿನಲ್ಲಿ ತಮಗೆ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸಂಬಂಧಿಸಿದ ಹಾಗೆ ಒಂದಿಷ್ಟು ಮಾತುಗಳನ್ನು ತಿಳಿಸೋಣ ಅಂತ ಮನಸ್ಸಾಗಿದೆ. ಅದು ಬೇರೆ ಯಾವ ಬ್ರಾಹ್ಮಣ ವರ್ಗ ಅಲ್ಲ, ಅದು ನಮ್ಮ ಹೆಮ್ಮೆಯ ಚಿತ್ಪಾವನ ಬ್ರಾಹ್ಮಣ ಪಂಗಡ. ಯಾರಪ್ಪ ಈ ಚಿತ್ಪಾವನರು? ಎಲ್ಲಿಂದ ಬಂದರು? ಜನ ಹೇಗೆ? ಇದು ನಮ್ಮ ಬೆಂಗಳೂರಿಗರಿಗೆ ಅಥವಾ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದವರಿಗೆ ಅರ್ಥ ಆಗ್ತಿರಲಿಲ್ಲ. ಬರ್ತಾ ಅರ್ಥ ಆಯಿತು. ಇವರು ಕೂಡ ಒಬ್ಬ ಬ್ರಾಹ್ಮಣ ಪಂಗಡ, ಇವರು ಕೂಡ ಒಂದು ಸ್ಮಾರ್ಥ ಸಂಪ್ರದಾಯ ಉಳ್ಳಂತಹ ಜನರು. ಆದರೆ ಪ್ರಶ್ನೆ ಜನರನ್ನು ಕಾಡುತ್ತಾ ಇದೆ, ಯಾರಪ್ಪ ಇವರು? ದ್ರಾವಿಡ ಸಂಪ್ರದಾಯದ ಬ್ರಾಹ್ಮಣರ ಪಂಗಡಗಳ ಥರ ಇಲ್ಲ ಈ ಜನ ವರ್ಚಸ್ಸಿನಲ್ಲಿ. ಹಾಗೆ ಉತ್ತರ ಭಾರತದ ಬ್ರಾಹ್ಮಣರ ವರ್ಗಕ್ಕೆ ಸ್ವಲ್ಪ ಹೋಲ್ತಾರೆ. ಆದರೆ ಇವರು ಭಾರತೀಯರು ಹೌದಾ ಅಲ್ವೋ ಅನ್ನೋ ಪ್ರಶ್ನೆಗಳು ಜನರನ್ನ ಕಾಡ್ತಿರ್ತವೆ. ಹಾಗೆ ಒಂದು ಸ್ವಲ್ಪ ನಾವು ಹಿಂದಕ್ಕೆ ಹೋದರೆ ಗೊತ್ತಾಗ್ತದೆ, ಯಾರು ಈ ಬ್ರಾಹ್ಮಣರು, ಎಲ್ಲಿಂದ ಬಂದರು, ಏನಕ್ಕಾಗಿ ಬಂದರು, ಯಾಕಿದ್ದಾರೆ, ಏನು ಮಾಡ್ತಿದ್ದಾರೆ, ಈ ಥರದ ವಿಷಯಗಳು ಒಂದಿಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಬಹಳ ಉದ್ದವಾದ ಮಾತಿದು. ಮುಂಜಾನೆ ಮಾತಿನಲ್ಲಿ ಸಂಪೂರ್ಣವಾಗಿ ಹೇಳಿ ಬರೋದಿಲ್ಲ. ಆದರೆ ಈ ಚಿತ್ಪಾವನ ಬ್ರಾಹ್ಮಣರು ಹೇಗೆ ಬಂದರು ಭಾರತಕ್ಕೆ, ಎಲ್ಲಿಂದ ಬಂದರು, ಯಾಕೆ ಬಂದರು, ಯಾವ ಸಂದರ್ಭದಲ್ಲಿ ಬಂದರು, ಏನು ಮಾಡ್ತಿದ್ದಾರೆ, ಈ ಥರದ ವಿಚಾರಗಳು ಬಹಳ ಗಹನವಾದ ವಿಚಾರಗಳು. ಒಂದು ಮಾಹಿತಿಯಂತೆ ಹೇಳ್ತಾ ಇದೆ, ಚಿತ್ಪಾವನರು ಭಾರತೀಯರಲ್ಲ, ಇವರು ಪರ್ಷಿಯನ್ನರಿರ್ಬೋದು, ಯಹೂದಿಗಳಿರ್ಬೋದು. ಹೇಗೆ ಬಂದರು ಅಂತ ಹೇಳಿದರೆ, ಈ ಒಂದು ಜನಾಂಗ ಹಡಗಿನಲ್ಲಿ ಬರ್ತಾಯಿದ್ರು. ಹಡಗಿನಲ್ಲಿ ಬರುವ ಸಂದರ್ಭದಲ್ಲಿ ಹಡಗು ಕೆಟ್ಟೋಯ್ತಂತೆ. ಮಹಾರಾಷ್ಟ್ರದ ಕರಾವಳಿ ಪ್ರದೇಶದಲ್ಲಿ ಈ ಘಟನೆ ನಡೀತು. ಅದರಲ್ಲಿ ಒಂದು 14 ಜನರ ತಂಡ ದಡ ಸೇರಿತು. ಏನು ಮಾಡೋದು? ಎಲ್ಲಿಂದೋ ಬಂದಿದ್ದಾರೆ, ನಿಖರವಾಗಿ ಗೊತ್ತಾಗ್ತಿಲ್ಲ. ಹಡಗಿನಲ್ಲಿ ಬಂದಿದ್ದಾರೆ, ಹಡಗು ನಿಂತು ಹೋಗಿದೆ, ಏನು ಮಾಡಲಿಕ್ಕಾಗೋದಿಲ್ಲ, ದಡಕ್ಕೆ ಇಳಿದರು. ಇಲ್ಲಿನ ನಮ್ಮ ಭಾರತದ ಒಂದು ಈ ಭೂಭಾಗ, ಇದರ ಉತ್ಕೃಷ್ಟತೆಯನ್ನು ನೋಡಿ ಅವರು ಅಂದ್ಕೊಂಡ್ರು, ನಾವು ಇಲ್ಲೇ ವಾಸ್ತವ್ಯ ಹೂಡಿದರೆ ಹೇಗೆ ಅಂತ. ಹಾಗಾಗಿ
ಇಲ್ಲಿ ಬ್ರಾಹ್ಮಣ ವರ್ಗದ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ನೋಡಿ ಖುಷಿಪಟ್ಟ ಈ ಜನಾಂಗ ಬ್ರಾಹ್ಮಣ ಸಂಸ್ಕೃತಿಯನ್ನು ಅಳವಡಿಸಿಕೊಂಡ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಹಾಗೆ ಚಿತ್ಪಾವನ ಬ್ರಾಹ್ಮಣರಾಗಿ ಈ ಒಂದು ಪಂಗಡ ಇಲ್ಲಿ ನೆಲೆಯೂರಿತು. ಅದು ಪ್ರಾರಂಭದಲ್ಲಿ ಮಹಾರಾಷ್ಟ್ರದಲ್ಲಿ ಚಿತ್ಪಾವನರ ಠಾಣ್ಯ, ಮತ್ತು ಕರ್ನಾಟಕಕ್ಕೆ ಬಂದರು, ಇಲ್ಲೂ ನೆಲೆಸಿದ್ರು. ಹಾಗೆ ಗೋವಾ ಪ್ರದೇಶದಲ್ಲಿ, ಗುಜರಾತಿನಲ್ಲಿ, ಹೀಗೆ ಒಂದು ಕಾಲದಲ್ಲಿ ಮಧ್ಯಪ್ರದೇಶ ಮರಾಠ ಕಿಂಗ್ಡಮ್ನ ಭಾಗವಾಗಿರುವ ಕಾಲದಲ್ಲಿ ಸಾಕಷ್ಟು ಜನ ಚಿತ್ಪಾವನರು ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡಿದರು. ಹಾಗೆ ಒಂದು ಮಾಹಿತಿಯಂತೆ ಈ ಮುಸ್ಲಿಮರ ದೌರ್ಜನ್ಯವನ್ನು ತಾಳಲಾರದೆ ಕರಾವಳಿ ಮಹಾರಾಷ್ಟ್ರದಿಂದ ಕರಾವಳಿ ಕರ್ನಾಟಕ, ಕರಾವಳಿ ಕೇರಳದವರೆಗೂ ವಲಸೆ ಹೋದರು ಅಂತ ಕೂಡ ಮಾಹಿತಿ ಇದೆ. ಅದರ ಪೈಕಿ ನಾನು ಕೂಡ ಒಬ್ಬ, ಅಂದರೆ ನಾನಲ್ಲ, ನನ್ನ ಫೋರ್ ಫಾದರ್ಸು. ಅವರು ಕೂಡ ಅಲ್ಲಿಂದ ಕರ್ನಾಟಕ ಕರಾವಳಿಗೆ ಬಂದು ಅವಿಭಾಜಿತ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರು. ಈಗ ನಮ್ಮದು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಹೀಗೆ 2 ಜಿಲ್ಲೆಗಳಾಗಿ ಮಾರ್ಪಟ್ಟು, ನಾನು ಉಡುಪಿ ಜಿಲ್ಲೆಯವ, ಕಾರ್ಕಳ ತಾಲೂಕಿನವ, ಮಾಳ ಗ್ರಾಮದವ, ಮುಳ್ಳೂರು ವಠಾರದವ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ನಾನೊಬ್ಬ ಚಿತ್ಪಾವನ ಅಂತ ಹೇಳಲಿಕ್ಕೆ ಬಹಳ ಇಷ್ಟ ಆಗ್ತಿದೆ. ಯಾಕಂದರೆ ಈ ಚಿತ್ಪಾವನ ಬ್ರಾಹ್ಮಣ ಸಂಸ್ಕೃತಿ ಸಂಪ್ರದಾಯ ನನ್ನನ್ನು ಈ ಒಂದು ನೆಲೆಯಲ್ಲಿ ನಿಲ್ಲಿಸಿದೆ. ಇವತ್ತು ಬಹಳ ಸುಸಂಸ್ಕೃತರು ನಾವು. ನಮ್ಮ ಆಚಾರ ವಿಚಾರಗಳು ಅತ್ಯದ್ಭುತ. ಹಾಗೆ ನೋಡಿ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಯಾರನ್ನೂ ಮೀರಿಸ್ತಾವೆ ಎಲ್ಲರನ್ನು. ಈ ಥರದ ಒಂದು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ. ಆದರೆ ನಾವು ಆರ್ಥೋಡಾಕ್ಸ್ ಅಲ್ಲ. ನಾವು ಸ್ವಲ್ಪ ಮುಂಚೂಣಿಯಲ್ಲಿರುವಂಥ ಜನಾಂಗ. ಮರಾಠ ಸಾಮ್ರಾಜ್ಯದ ಸಂದರ್ಭದಲ್ಲಿ ಚಿತ್ಪಾವನರಿಗೆ ಒಂದಿಷ್ಟು ರಾಜಕೀಯ ಪ್ರವೇಶ ಅಥವಾ ಈ ಅಡ್ಮಿನಿಸ್ಟ್ರೇಷನ್ನು, ರಾಜ್ಯ ಆಳುವಂಥದ್ದು, ಇಂತಹ ವಿಚಾರಗಳಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ತು. ಬಾಲಾಜಿ ವಿಶ್ವನಾಥ ಭಟ್ಟ 5ನೇ ಪೇಶ್ವೆಯಾಗಿ ಮರಾಠ ಸಾಮ್ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ ಅಂತ ನಾವು ಹಿಸ್ಟ್ರಿಯಲ್ಲಿ ಕೇಳ್ತೀವಿ. ಹಾಗೆ ಮುಂದೆ ಎಲ್ಲ ಪೇಶ್ವೆಗಳು ಚಿತ್ಪಾವನರಾಗಿದ್ದರು. ಬ್ರಿಟಿಷರಿಂದ ಮರಾಠ ಸಾಮ್ರಾಜ್ಯ ಕೊನೆಗೊಳ್ಳುವವರೆಗೂ ಚಿತ್ಪಾವನರು ಮರಾಠ ಸಾಮ್ರಾಜ್ಯದ ಮುಖ್ಯಸ್ಥರಾಗಿದ್ದರು, ಅಡ್ಮಿನಿಸ್ಟ್ರೇಟರ್ ಆಗಿದ್ದರು, ಪಂತ ಪ್ರಧಾನರಾಗಿದ್ದರು, ಪ್ರಧಾನಿಗಳಾಗಿದ್ದರು, ಮಹಾರಾಜರು ಮರಾಠರು ಆಗಿದ್ದರು. ಆದರೆ ಶಿವಾಜಿ ಸಂಭಾಜಿ ಇವರ ಕಾಲದ ನಂತರ ಶಾಹು ಮಹಾರಾಜ ಬಂದಾಗ ಅವರು ರಾಜನಾಗೇ ಉಳ್ದ. ಆದರೆ ಈ ಚಿತ್ಪಾವನ ಪೇಶ್ವೆಗಳು ಅಡ್ಮಿನಿಸ್ಟ್ರೇಷನ್ ಅಲ್ಲದೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಯಾಕಂದರೆ ಇವರು ಬುದ್ಧಿವಂತ ಜನಾಂಗ. ಇನ್ನು ಹಿಂದಕ್ಕೆ ಹೋಗಿ ಹೇಳಬೇಕಾದ್ರೆ 17ನೇ ಶತಮಾನದಲ್ಲಿ ಈ ಚಿತ್ಪಾವನ ಬ್ರಿಲಿಯಂಟ್ ಪ್ರಜೆಗಳು ಗೂಢಚಾರಿಕೆಯನ್ನು ಮಾಡ್ತಿದ್ದರಂತೆ. ಅದನ್ನು ಒಂದು ವೃತ್ತಿಯಾಗಿ ಕೂಡ ಅಳವಡಿಸ್ಕೊಂಡಿದ್ದರಂತೆ ಜೀವನೋಪಾಯಕ್ಕಾಗಿ. ಇದನ್ನು ಮನಗಂಡ ಮರಾಠ ದೊರೆಗಳು ಈ ಚಿತ್ಪಾವನರಲ್ಲಿ ಒಬ್ಬ ಹುಡುಗ ಬಾಲಾಜಿ ವಿಶ್ವನಾಥ ಭಟ್ಟನನ್ನು ಪೇಶ್ವೆಯನ್ನಾಗಿ ಮಾಡಿದರು. 5ನೇ ಪೇಶ್ವೆ. ಅದಕ್ಕೆ ಮುಂಚೆ 4 ಜನ ಪೇಶ್ವೆಗಳು ದೇಶಸ್ಥ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದರು. ಹಾಗೆ ಇಂದಿನ ಈ ಒಂದು ರಾಜಕೀಯ ಸನ್ನಿವೇಶದಲ್ಲಿ, ಅಥವಾ ನಾವೇನು ಬ್ಯೂರೋಕ್ರಸಿ ಅಂತ ಕರಿತೀವಿ, ಇಲ್ಲೂ ಕೂಡ ಚಿತ್ಪಾವನರ ಕೊಡುಗೆ ಬಹಳ ಇದೆ ನಮ್ಮ ದೇಶಕ್ಕೆ. ಇತ್ತೀಚಿನ ದಿನಗಳಂತೂ ವಸುದೈವ ಕುಟುಂಬಕಂ ಅಂತ ನಮ್ಮ ಪ್ರಧಾನಿಗಳು ಮೋದಿಗಳು ಏನು ಹೇಳ್ತಾರೆ, ಆ ಒಂದು ಹಿನ್ನೆಲೆಯಲ್ಲಿ ಮಾತಾಡೋದಾದರೆ ಚಿತ್ಪಾವನ ಕುಟುಂಬದ ಒಬ್ಬ ಪ್ರಜೆ ಅಮೆರಿಕ ಅಥವಾ ಯುರೋಪ್ನಲ್ಲಿ ಇದ್ದಾನೆ, ಹೆಮ್ಮೆ ಪಡುವಂಥ ವಿಷಯ. ಹಾಗಾಗಿ ಚಿತ್ಪಾವನರ ಬಗ್ಗೆ ಇವತ್ತು ಇಷ್ಟು ಮಾತಾಡ್ತೀನಿ. ಇದು ಮುಂದುವರಿಯುತ್ತದೆ. ಮುಂದಿನ ಮುಂಜಾನೆಯ ಮಾತುಗಳಲ್ಲಿ ಸಾಕಷ್ಟು ಮಾತಾಡಲಿಕ್ಕಿದೆ. ಸಾಕಷ್ಟು ಮಾಹಿತಿಗಳನ್ನು ನನಗೆ ತಿಳಿದಿರುವ ಮಟ್ಟದಲ್ಲಿ ಹೇಳಲಿಕ್ಕಿದೆ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳ ಮುಳ್ಳೂರು.
ನಮಸ್ಕಾರ.